ಈಗ ರಾಜ್ಯದಲ್ಲಿ ಬಹುದೊಡ್ಡ ಚರ್ಚೆ ಸರ್, ದಸರಾದಲ್ಲಿ ದೊಡ್ಡ ಚರ್ಚೆ ಆಗ್ತದೆ ಸರ್. ಇದ್ರ ಬಗ್ಗೆ ನಿಮ್ಮ ಹೋರಾಟ ಯಾವ ರೀತಿ ಅಭಿಪ್ರಾಯ ವ್ಯಕ್ತಪಡಿಸ್ತೀರಾ? ಕುಂಕುಮ ಮತ್ತು ಅರಿಶಿನ ಈ ಥರದ ಪದ ಬಹುಶಃ ದಸರಾವನ್ನ ಉದ್ಘಾಟನೆಯನ್ನ ಮಾಡಲಿಕ್ಕೆ ಅಭ್ಯಂತರ ಇಲ್ಲ, ಉದ್ಘಾಟನೆ ಮಾಡಲಿ. ಆದರೆ ಇಲ್ಲಿವರೆಗೂ ಏನು ಸಂಪ್ರದಾಯ ನಡ್ಕೊಂಡು ಬಂದಿದೆಯೋ ಆ ಸಂಪ್ರದಾಯದ ಮುಖಾಂತರವೇ ದಸರಾ ಉದ್ಘಾಟನೆ ಆಗಬೇಕೋ ಹೊರತು ನನಗೆ ಅದು ಸಂಬಂಧವಿಲ್ಲ ಅನ್ನೋ ರೀತಿಯಲ್ಲಿ ನಾವು ಏನೆಲ್ಲ ಹೇಳಿಕೆಗಳನ್ನ ಕೊಡೋದನ್ನ ಮೊದಲು ನಿಲ್ಲಿಸಬೇಕಾಗತ್ತೆ. ಯಾಕೆಂದರೆ ಯಾವುದೋ ಒಂದು ಧರ್ಮದ ಸಂಪ್ರದಾಯ ಇಲ್ಲಿವರೆಗೂ ದಸರಾವನ್ನು ಮುನ್ನಡೆಸ್ಕೊಂಡು ಬಂದಿದೆ. ಅದೇ ಸಂಪ್ರದಾಯದ ಪ್ರಕಾರವೇ ದಸರಾ ಉದ್ಘಾಟನೆ ಆಗಬೇಕೋ ಹೊರತು ನಿಮ್ಮ ರಾಜಕೀಯ ತೆವಲಿಗಾಗಲಿ ನಿಮ್ಮ ಸ್ವಂತ ಆಲೋಚನೆಗಳಿಗಾಗಲಿ ನಾನು ಹೀಗೆ ದಸರಾವನ್ನು ಉದ್ಘಾಟನೆ ಮಾಡ್ತೀನಿ, ಹೀಗೆ ನಾನು ನಡ್ಕೋತೀನಿ ಅನ್ನೋದು ಅದು ಸರಿಯಾದ ಕ್ರಮ ಅಲ್ಲ. ಕನ್ನಡದ ಭುವನೇಶ್ವರಿಯ ಬಗ್ಗೆ ಅವರು ಮಾತಾಡುವಾಗ ಲಘುವಾಗಿ ಮಾತಾಡ್ತಾರೆ. ಭುವನೇಶ್ವರಿಗೆ ಅರಿಶಿಣ ಕುಂಕುಮವನ್ನು ನೀವು ಹಚ್ಚಿಬಿಟ್ಟು ದೇವರು ಮಾಡಿ ಕೂರಿಸ್ಬಿಟ್ರೆ ನಾವೇನು ಮಾಡಬೇಕು ಅನ್ನೋ ಪ್ರಶ್ನೆ ಮುಂದಿಡ್ತಾರೆ. ಭುವನೇಶ್ವರಿಯನ್ನ ಎಲ್ಲ ಧರ್ಮೀಯರು ಆರಾಧಿಸ್ತಾರೆ, ಕರ್ನಾಟಕದಲ್ಲಿರುವಂಥ ಎಲ್ಲ ಧರ್ಮೀಯರು ಆರಾಧಿಸ್ತಾರೆ. ಅದು ಅವ್ರಿಗೆ ಚೆನ್ನಾಗಿ ಗೊತ್ತಿರಬೇಕು. ಅದೇನು ಈಗ ಹುಟ್ಟಿದ್ದಲ್ಲ, ಅವ್ರು ಹುಟ್ಟೋದಕ್ಕಿಂತ ಮುಂಚೆಲ್ಲೇ ಭುವನೇಶ್ವರಿ ಹುಟ್ಟಿತ್ತು. ಭುವನೇಶ್ವರಿ ಇದ್ಲು ಬನವಾಸಿಯಲ್ಲಿ. ಅವತ್ತಿನ ಬನವಾಸಿಯ ಆ ರಾಜ್ಯ ಮನೆತನ ಭುವನೇಶ್ವರಿಯನ್ನು ಆರಾಧಿಸ್ಕೊಂಡು ಬಂದರು. ಆ ಭುವನೇಶ್ವರಿಯ ಮುಖಾಂತರ ಇಡೀ ಕರ್ನಾಟಕದ ಕನ್ನಡಿಗರಿಗೆ ಒಂದು ರೀತಿಯಲ್ಲಿ ಭಕ್ತಿ ಭಾವ ಕನ್ನಡದ ವಿಚಾರದಲ್ಲಿ ಬಂದಂಥದ್ದು. ಭುವನೇಶ್ವರಿ ಬಗ್ಗೆ ಮಾತಾಡೋದಾದ್ರೆ ನೀವು ನಾಳೆ ಚಾಮುಂಡಿ ಬಗ್ಗೆ ಮಾತಾಡಲ್ಲ ಅನ್ನೋ ಯಾವ ಗ್ಯಾರಂಟಿ? ಭುವನೇಶ್ವರಿ ಬಗ್ಗೆ ಮಾತಾಡೋರಿಗೆ, ಭುವನೇಶ್ವರಿಯನ್ನು ಒಂದು ಧರ್ಮದ ಹಿನ್ನೆಲೆಯಲ್ಲಿ ನೋಡೋರಿಗೆ, ಚಾಮುಂಡಿ ದಸರಾದ ಪ್ರಮುಖ ಮೈಸೂರು ಮಹಾರಾಜರ ದಸರಾ ಕಾರ್ಯಕ್ರಮದ ಆರಾಧ್ಯ ದೇವತೆ ಚಾಮುಂಡಿಯನ್ನು ನೀವು ಯಾಕೆ ಒಪ್ಕೋತೀರಿ? ಚಾಮುಂಡಿ ಒಪ್ಕೊಳ್ಳಲ್ಲ ಅನ್ನೋದಾದರೆ, ಭುವನೇಶ್ವರಿ ಒಪ್ಕೊಳ್ಳಲ್ಲ ಅನ್ನೋದಾದರೆ ಮತ್ತೆ ದಸರಾವನ್ನು ಹೇಗೆ ಉದ್ಘಾಟನೆ ಮಾಡ್ತೀರಿ ಅನ್ನೋ ಪ್ರಶ್ನೆ ಎಲ್ಲರ ಪ್ರಶ್ನೆ ಅದು. ಹಾಗಾಗಿ ನೀವು ದಸರಾ ಉದ್ಘಾಟನೆ ಮಾಡೋದ್ರಲ್ಲಿ ನಮ್ಮ ಭಿನ್ನಾಭಿಪ್ರಾಯ ಇಲ್ಲ. ಆದರೆ ಕೆಲವು ನಿಮ್ಮ ಹೇಳಿಕೆಗಳಿದಾವಲ್ಲ, ಅದು ಕನ್ನಡಿಗರಿಗೆ ಮಾಡಿದ ಅಪಮಾನ ಅಂತ ಹೇಳಿ ನನಗೆ ಅನಿಸುತ್ತೆ. ಅದಕ್ಕಾಗಿ ದಯವಿಟ್ಟು ಅಂಥ ಹೇಳಿಕೆಗಳಿಂದ ದೂರ ಉಳಿದು ದಸರಾ ಉದ್ಘಾಟನೆ ಮಾಡಿದ್ರೆ ತಪ್ಪಿಲ್ಲ ಅನ್ನೋ ಭಾವನೆ ನಂದು.